ರಾಹುಲ್ ಗಾಂಧಿನೇ ಮುಂದಿನ ಪ್ರಧಾನಿ ನೋಡ್ತಾ ಇರಿ. ಹೊಸಪೇಟೆಯಲ್ಲಿ ಓಪನ್ ಆಗಿ ಅನೌನ್ಸ್ ಮಾಡಿದ್ದಾರೆ ಜಮೀರ್ ಅಹಮದ್. 20ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೇವೆ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಜಮೀರ್ ಅಹಮದ್ ಆಡಿದ್ದಾರೆ. ಶ್ರೀರಾಮುಲು ರಾಜಕೀಯ ಪುನರ್ಜನ್ಮ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಶ್ರೀರಾಮುಲು ಸೋಲನ್ನ ಒಪ್ಪಿದ್ದಾರೆ ಅಂತಲೇ ಇದರ ಅರ್ಥ ಅಲ್ವಾ ಅಂತ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. 2 ಲಕ್ಷ ಮತಗಳ ಅಂತರದಿಂದ ತುಕಾರಾಂ ಗೆಲ್ತಾರೆ. ಸಿಎಂ ಆದಾಗ ಇದ್ದ ಪ್ರಧಾನಿ ಮೋದಿ ವರ್ಚಸ್ಸು ಈಗಿಲ್ಲ. ಅಸೆಂಬ್ಲಿ ಚುನಾವಣೆ ವೇಳೆ 130 ಸೀಟು ಗೆಲ್ತೀವಿ ಅಂತ ಹೇಳಿದ್ದೆ. ಲೋಕಸಭೆಯಲ್ಲಿ 23ರಿಂದ 25 ಸೀಟ್ ಗೆಲ್ತೇವೆ ಅಂತ ಜಮೀರ್ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ. ಭಯದಿಂದ ಸೋಲನ ಒಪ್ಕೊಂಡಾಗೈತಿಲ್ಲ. ಅವ್ರು ಸೋಲನ ಒಪ್ಕೊಂಡಾಗಾಯ್ತು. ಈಗ ಬಾಸು ಬಳ್ಳಾರಿ ಅಂತ ಜಿಲ್ಲೆಯವರು ನಾವು ಕನಿಷ್ಠ 2 ಲಕ್ಷ ಅಂದ್ರೂ ನಾವು ಬರ್ದಿಕೊಳ್ಳಿ. ಇವತ್ತು 2 ಲಕ್ಷ ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ. ಜನ ನಾವಿಲ್ಲ, ಜನ ತೀರ್ಮಾನ ಮಾಡಿದ್ದಾರೆ. ಅವ್ರು ಒಳ್ಳೆತನಕ್ಕೆ ಜನ ತೀರ್ಮಾನ ಮಾಡಿ 2 ಲಕ್ಷ ಅಂತ ಗೆಲ್ಸಕ್ಕೆ ಬಯಸಿದ್ದಾರೆ. ಎಲ್ಲಾ ಕಡೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಏನಂದ್ರೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. 2014 ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ್ಮೇಲೆ ದೇಶಕ್ಕೆ ಒಳ್ಳೇದಾಗ್ತದೆ, ದೇಶ ಬಡವರು ಒಳ್ಳೇದಾಗ್ತದೆ ಅಂತ ಜನ ಒಂದು ನಿರೀಕ್ಷೆ ಇತ್ತು. ಹೋದ್ ಸತಿ 2019 ಏನ್ ಮೋದಿ ಕ್ರೇಜ್ ಇದ್ದಿದ್ದು ಈ ಬಾರಿ ಕ್ರೇಜ್ ಕಾಣ್ತಲ್ಲ. ಮಾಧ್ಯಮದಲ್ಲಿ ಸತ್ಯ, ಮಾಧ್ಯಮದವ್ರು ಹೇಳ್ತಲ್ಲ ಅಷ್ಟೇ. ಮಾಧ್ಯಮದವ್ರು ನಮ್ಗೆ 100% ಸಪೋರ್ಟ್ ಮಾಡೋದು ಬೇಡ, 10% ಸಪೋರ್ಟ್ ಮಾಡ್ಬೇಡಿ. 25 ಸೀಟ್ ಕೊಡ್ತೀವಿ, 25 ಸೀಟ್ ಗೆಲ್ತೀವಿ. ಜನ ಇವತ್ತು ನಾನು ಕರ್ನಾಟಕದಲ್ಲಿ ಚುನಾವಣೆ ಮುಂಚೆ ಹೇಳಿದೆ. ನಾನು ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ಮಾಧ್ಯಮ ಸ್ನೇಹಿತರು ನಾನು ಕಿವಿಮಾತು ಹೇಳ್ತೀನಿ. ನಾನು ಕನಿಷ್ಠ ಅಂದ್ರೆ ನಾವು 130 ಮೇಲೆ ಗೆಲ್ತೀವಿ ಅಂದ್ರೆ ನಿಮ್ಗೆ ಯಾರು ವಿಶ್ವಾಸ ಇಟ್ಟಿಲ್ಲ. ಕನಿಷ್ಠ ನಾವು 23ರಿಂದ 25 ಗೆದ್ರು ಆಶ್ಚರ್ಯ ಇಲ್ಲ. ಓನ್ಲಿ ಒನ್ ರಾಹುಲ್ ಗಾಂಧಿ. ಅವ್ರು ಸೋಲನ ಒಪ್ಕೊಂಡಿದ್ದಾರೆ. ಭಯದಿಂದ ಸೋಲನ ಒಪ್ಕೊಂಡಾಗೈತಿಲ್ಲ. ಅವ್ರು ಸೋಲನ ಒಪ್ಕೊಂಡಾಗಾಯ್ತು. ಈಗ ಬಾಸು ಬಳ್ಳಾರಿ ಅಂತ ಜಿಲ್ಲೆಯವರು ನಾವು ಕನಿಷ್ಠ 2 ಲಕ್ಷ ಅಂದ್ರೂ ನಾವು ಬರ್ದಿಕೊಳ್ಳಿ. ಇವತ್ತು 2 ಲಕ್ಷ ಅದಕ್ಕಿಂತ ಕಡಿಮೆ ಅಂತೂ ಆಗಲ್ಲ. ಜನ ನಾವಿಲ್ಲ, ಜನ ತೀರ್ಮಾನ ಮಾಡಿದ್ದಾರೆ. ಅವ್ರು ಒಳ್ಳೆತನಕ್ಕೆ ಜನ ತೀರ್ಮಾನ ಮಾಡಿ 2 ಲಕ್ಷ ಅಂತ ಗೆಲ್ಸಕ್ಕೆ ಬಯಸಿದ್ದಾರೆ. ಎಲ್ಲಾ ಕಡೆ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಏನಂದ್ರೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. 2014 ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದ್ಮೇಲೆ ದೇಶಕ್ಕೆ ಒಳ್ಳೇದಾಗ್ತದೆ, ದೇಶ ಬಡವರು ಒಳ್ಳೇದಾಗ್ತದೆ ಅಂತ ಜನ ಒಂದು ನಿರೀಕ್ಷೆ ಇತ್ತು. ಹೋದ್ ಸತಿ 2019 ಏನ್ ಮೋದಿ ಕ್ರೇಜ್ ಇದ್ದಿದ್ದು ಈ ಬಾರಿ ಕ್ರೇಜ್ ಕಾಣ್ತಲ್ಲ. ಮಾಧ್ಯಮದಲ್ಲಿ ಸತ್ಯ, ಮಾಧ್ಯಮದವ್ರು ಹೇಳ್ತಲ್ಲ ಅಷ್ಟೇ. ಮಾಧ್ಯಮದವ್ರು ನಮ್ಗೆ 100% ಸಪೋರ್ಟ್ ಮಾಡೋದು ಬೇಡ, 10% ಸಪೋರ್ಟ್ ಮಾಡ್ಬೇಡಿ. 25 ಸೀಟ್ ಕೊಡ್ತೀವಿ, 25 ಸೀಟ್ ಗೆಲ್ತೀವಿ. ಜನ ಇವತ್ತು ನಾನು ಕರ್ನಾಟಕದಲ್ಲಿ ಚುನಾವಣೆ ಮುಂಚೆ ಹೇಳಿದೆ. ನಾನು ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ಮಾಧ್ಯಮ ಸ್ನೇಹಿತರು ನಾನು ಕಿವಿಮಾತು ಹೇಳ್ತೀನಿ. ನಾನು ಕನಿಷ್ಠ ಅಂದ್ರೆ ನಾವು 130 ಮೇಲೆ ಗೆಲ್ತೀವಿ ಅಂದ್ರೆ ನಿಮ್ಗೆ ಯಾರು ವಿಶ್ವಾಸ ಇಟ್ಟಿಲ್ಲ.